ನೋಡ್ರಿ, ಯಾವುದೇ ಹೇಳಿಕೆಗಳನ್ನು ಕೊಡೋಕೆ, ಯಾಕಂದ್ರೆ ನಾನು ಇವತ್ತು ಸಿದ್ದರಾಮಯ್ಯನವರು ಬಹಳ ಅನುಭವಿದ್ದಂಥ ರಾಜಕಾರಣಿಗಳು. ಒಬ್ಬ ಸಂಸದರನ್ನಂಥ ಶಬ್ದ ಒಂದು ಸಂಸದರಾಗೋದು ಬಹಳಷ್ಟು ಕಷ್ಟ. ಸುಮಾರಾಗಿ 16-17 ಲಕ್ಷ ಜನರಿಗೆ ಒಬ್ಬ ಸಂಸದನಾಗ್ತಾನ. ಆ ಸಂಸದನನ್ನೋದಕ್ಕೆ ವ್ಯಕ್ತಿಗೆ, ಒಬ್ಬ ಲೋಕಸಭಾ ಸದಸ್ಯನ, ಒಬ್ಬ ಪಾರ್ಲಿಮೆಂಟರಿ ಮೆಂಬರ್ ಅಂದ್ರಿಗಿನ ಅದಕ್ಕೆ ಆದಂಥ ಘನತೆ ಇದೆ, ಅದಕ್ಕೆ ಆದಂಥ ಗೌರವ ಇದೆ. ಓನ್ಲಿಗೆ ಎಲ್ಲೋ ಒಂದು ಕಡೆ ಸೋಲಿನ ಹತಾಶದಿಂದ, ಯಾಕಂದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 100 ಕೋಟಿಯ ಭಾರತಕ್ಕೆ, 125 ಕೋಟಿ ಭಾರತಕ್ಕೆ ಪ್ರಧಾನಮಂತ್ರಿ ಒಬ್ಬ ಸೇವಕ ಅಂದಿದ್ದಾನ. ಅದೇ ರೀತಿ ಲೋಕಸಭಾ ಸದಸ್ಯರು ಕೂಡ, MP ನಂತರ ಕೂಡ ಆ ಜಿಲ್ಲೆಯಿಂದ ಗೆದ್ದಂತವ್ರು ನಾವೆಲ್ಲರೂ ಕೂಡ ಸೇವಕರಿದ್ದಂತೆ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ಸೋಲಿನ ಹತಾಶದಿಂದ MP ಕೂಡ ಗುಲಾಮ್ರನ್ನಂತ ಶಬ್ದ ಏನು ಬಳಸ್ತಾ ಇದ್ದಾರೋ, ಅವ್ರ ಪಕ್ಷದಲ್ಲಿ ಕೂಡ ಸಂಸದರಿದ್ದಾರ, ಅವ್ರು ಕೂಡ ಅವ್ರ ಪಕ್ಷದಲ್ಲಿದ್ದಂಥವ್ರು ಕೂಡ ಸಂಸದರಿದ್ದಾರ, ಅವ್ರು ಕೂಡ ಗುಲಾಮ್ರಾಗ್ತಾರ. ಇದೆಲ್ಲ ಕೂಡ ಜನರಿಗೆ ಮಾಡಂತ ಅಪಮಾನ. ಜನರು ಎಲೆಕ್ಟೆಡ್ ಮಾಡಿ ಲೋಕಸಭಾ ಸದಸ್ಯನಾಗಿ ಏನು ಆಯ್ಕೆ ಮಾಡಿ ಕಳಿಸ್ತಾರೋ ಅವ್ರಿಗೆ ಮಾಡ್ತಾ ಇರುವಂತ ಅಪಮಾನ ಅನ್ನಂತ ಮಾತುಗಳನ್ನು ಬಳಕೆ ಮಾಡಬೇಕಾಗುತ್ತೆ. ಆ ಮಾತನ್ನು ವಾಪಸ್ ತಗೊಳ್ಬೇಕು, ಜನರಿಗೆ ಕ್ಷಮೆ ಯಾಚನೆ ಕೇಳಬೇಕಂತ ವಿನಂತಿ ಮಾಡ್ತೇನೆ.